Hello students, ಈಗ ಒಂದು ನಾವು ಫ್ಲೋ ಚಾರ್ಟ್ ಆರ್ ನೋಟ್ ಮೇಕಿಂಗ್ ಒಂದು ಕ್ವಶನ್ ಬಿಡಿಸೋಣ. ಇದು 2015 ಸಪ್ಲಿಮೆಂಟರಿ ಎಕ್ಸಾಮ್ ಕೇಳಿದಂತ ಕ್ವಶನ್. ಇದು PUC ಸೆಕೆಂಡ್ ಇಯರ್ಗೆ. ಆವಾಗ ಏನಿತ್ತು, 8 ಬಾಕ್ಸ್ಗಳನ್ನ ಕೊಡ್ತಿದ್ರು. ಒಂದು ಬಾಕ್ಸ್ ಕರೆಕ್ಟ್ ಆನ್ಸರ್ ಮಾಡಿದ್ರೆ ಹಾಫ್ ಮಾರ್ಕ್, 4 ಮಾರ್ಕ್ಸಿನ ಕ್ವಶನ್ ಇರ್ತಿತ್ತು. ಬಟ್ ಈಗ 2025ದಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. 4 ಬಾಕ್ಸ್ಗಳನ್ನ ಕೊಡ್ತಾರೆ, 8 ಬಾಕ್ಸ್ ಇಲ್ಲ, 4 ಬಾಕ್ಸ್ಗಳು, 4 ಬಾಕ್ಸಸ್ ಆರ್ ಗಿವನ್ and each box carries half mark. Totally there will be 2 marks, not 4 marks. ಇದು ಅವಾಗ ಕೇಳಿದ ಕ್ವಶನ್ ಆದ್ದರಿಂದ ನಾನು ಡಿಟ್ಟೋ ತಗೊಂಡಿನಿ, ಬಿಡಿಸ್ಕೊಡ್ತೀನಿ. ನಿಮಗದು ಹೆಲ್ಪ್ ಆಗ್ತೈತಿ. ಬಟ್ ಕ್ವಶನ್ ಕೇಳೋದು ಏನದಲ್ಲ, 2 ಮಾರ್ಕ್ಸಿಗೆ ಮಾತ್ರ ಕೇಳ್ತಾನೆ. ಇವಾಗ ಇದು ಗೊತ್ತಿರಲಿ, 4 ಮಾರ್ಕ್ಸಿಗೆ ಕೇಳೋದಿಲ್ಲ. 2025ದಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ವಿದ್ಯಾರ್ಥಿಗಳೇ, ಗೊತ್ತಿರಲಿ. ಫ್ಲೋ ಚಾರ್ಟ್ ಹೆಂಗ್ ಬಿಡಿಸೋದು ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಮಾತಾಡ್ತೇನೆ. ಫ್ಲೋ ಚಾರ್ಟ್ ಹೆಂಗ್ ಮಾತಾಡೋದು, ಹೆಂಗ್ ಬಿಡಿಸೋದು ಅಂತ ಹೇಳ್ತೇನೆ. ಫ್ಲೋ ಚಾರ್ಟ್ ಇದು ಯಾವ ರೀತಿ ಇರುತ್ತಂತಂದ್ರ, ಇಲ್ಲಿ ಒಂದು ಸೆಂಟೆನ್ಸ್ ಇರ್ತೈತ್ರಿ, ಅದರೊಳಗ ಹಾಫ್ ಸೆಂಟೆನ್ಸ್ ಅನ್ನ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರ್ತಾರ. ರಿಮೈನಿಂಗ್ ಹಾಫ್ ಅನ್ನ ನಾವು ಇಲ್ಲಿ ಹಾಕ್ಬೇಕಾಗ್ತೈತಿ. ಏನು, ಇಲ್ಲಿ ಫಾರ್ ಎಕ್ಸಾಂಪಲ್ ಬಾದಾಮಿ ಈಸ್ ಎ ಹಿಸ್ಟಾರಿಕಲ್ ಪ್ಲೇಸ್ ಐತಂತ ತಿಳ್ಕೊರಿ. ಇಲ್ಲಿ ಏನ್ ಕೊಡ್ತಾರಂದ್ರ ಬಾದಾಮಿ ಈಸ್ ಅಂತ ಕೊಡ್ತಾರ, ಬಾಕ್ಸ್ ಕೊಡ್ತಾರ. ನಾವೇನ್ ತುಂಬಬೇಕು, ಎ ಹಿಸ್ಟಾರಿಕಲ್ ಪ್ಲೇಸ್ ಅಂತ ತುಂಬಬೇಕು. ಈ ರೀತಿಯಲ್ಲಿ ನಾವೆಲ್ಲೂ ಏನು ಬೇರೆ ಹುಡ್ಕಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಕೊಟ್ಟಿರ್ತಾರಲ್ಲ, ಇದಕ್ಕೆ ಕ್ಲೂ ಅಂತ ಕರೀತಾರ. ಆಕ್ಚುಲಿ ಇದನ್ನ ಬಾಕ್ಸ್ ನ ಕೊಡಬಾರ್ದಾಗಿತ್ತು ಅವರು. ಇದು ಬಾಕ್ಸ್ ನಲ್ಲಿ ಕೊಡಬಾರ್ದು, ಇದನ್ನ ಓಪನ್ ಕೊಟ್ಟಿರ್ಬೇಕ್ರಿ. ಇದನ್ನ ಇದು ಕ್ಲೂ ಓಪನ್ ಕೊಡ್ತಾರೆ. ಇದನ್ನ ಇದು ಬಾಕ್ಸ್ ನ ಕೊಟ್ಟದ್ದು ಓಕೆ. ಇದು ಬಾಕ್ಸ್ ನ ಕೊಡಬಾರ್ದಾಗಿತ್ತು, ಓಪನ್ ಕೊಡಬೇಕಾಗಿತ್ತು. ಇದು ಕೂಡ ಓಪನ್ ಕೊಡಬೇಕಾಗಿತ್ತು. ಇದು ಕ್ಲೂ. ಇದನ್ನ ನೋಡಿದ್ರ ನಾವೇನ್ ತುಂಬಬೇಕು ಅಂತ ಗೊತ್ತಾಗ್ತದೆ. ಇಲ್ಲಿ ಓಪನ್ ಐತಂತ ತಿಳ್ಕೊಡ್ರಿ, ಇದು ಕೂಡ ಓಪನ್ ಐತಂತ ತಿಳ್ಕೊಡ್ರಿ. ಸ್ಟೂಡೆಂಟ್ಸ್, ನಾವೇನ್ ಮಾಡ್ಕೋಬೇಕು ಹೇಳಿದ್ನಲ್ಲ, ಬಾದಾಮಿ ಈಸ್ ಎ ಹಿಸ್ಟಾರಿಕಲ್ ಪ್ಲೇಸ್. ಒಂದು ಸೆಂಟೆನ್ಸ್ ಇಲ್ಲಿ ಮುಗೀತು. ಇಲ್ಲಿ ಏನ್ ಕೊಡ್ತಾನ, ಇಲ್ಲಿ ಕ್ಲೂ ಏನ್ ಕೊಡ್ತಾನ, ಬಾದಾಮಿ ಈಸ್ ಎ ಅಂತ ಕೊಡಬಹುದು. ಬಾದಾಮಿ ಈಸ್ ಎ ಅಂತ ಕೊಡ್ತಾರೆ. ಇಲ್ಲಿ ಕೆಳಗೆ ಬಾಕ್ಸ್ ಕೊಡ್ತಾರ, ಹಿಸ್ಟಾರಿಕಲ್ ಪ್ಲೇಸ್ ಅಂತ ತುಂಬೇಕ್ರಿ ನಾವು. ಒಂತರಹ ಇದು ಹೇಗಂದ್ರೆ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಗಳನ್ನ ಕಂಪ್ಲೀಟ್ ಮಾಡೋ ಕೆಲಸ ಇದು. ಇಲ್ಲಿ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರ ಕ್ಲೂನಲ್ಲಿ. ನಾವು ಅದಕ್ಕೆ ಏನ್ ಇನ್ಫಾರ್ಮೇಶನ್ ಹಾಕಿದ್ರೆ ಆ ಲೈನ್ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೋಬೇಕು. ನೋಡ್ಕೊಂಡು ಇಲ್ಲೇ ಹಾಫ್ ಸೆಂಟೆನ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರ. ರಿಮೈನಿಂಗ್ ಹಾಫ್ ಅನ್ನ ಕರೆಕ್ಟ್ ಆಗಿ ಸ್ವಲ್ಪ ಚೂಸ್ ಮಾಡ್ಬೇಕಾಗ್ತದೆ. ಸಮಥಿಂಗ್ ನಾವು ಬಿಡಬೇಕಾಗ್ತದೆ. ನೋಡಿ ಇಲ್ಲೇನು ತುಂಬಬೇಕು, ಈ ಸೆಂಟೆನ್ಸ್ಗೆ ಏನು ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದನ್ನ ಕ್ಲೂ ಕೆಳಗೆ ಬಾಕ್ಸ್ ಒಳಗೆ ನಾವು ಬರಿಬೇಕಾಗ್ತದೆ. ಆಮೇಲೆ ಇದು ಆರ್ಡರ್ನಾಗ ಹೋಗಿರ್ತದೆ, ಒಂದೊಂದ್ಸಲ ಡಿಸ್ಆರ್ಡರ್ನಾಗೂ ಕೊಡ್ತಾರ. ಸರಿಯಾಗಿ ನೋಡ್ಕೋಬೇಕು, ಕ್ಲೂಸ್ ನೋಡ್ಕೋಬೇಕು. ಕ್ಲೂಸ್ ಇದಂತೂ ಚಾರ್ಟ್, ಫ್ಲೋ ಚಾರ್ಟ್ ತುಂಬಾ ಈಜಿ ಅದ. ಇದು ಸರಿಯಾಗಿ ನಮಗೆ ಅರ್ಥ ಆಗ್ಬೇಕಿದು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಾಕ್ಸ್ ತುಂಬಕ್ಕಿಂತ ಪೂರ್ವದಲ್ಲಿ ಮೊದಲು ಇದನ್ನ ಸಂಪೂರ್ಣ ಪ್ಯಾಸೇಜ್ ತರಹ, ಇದು ಕ್ವಶನ್ ನೋಡೋಕ್ಕಿಂತ ಮೊದಲ ಪ್ಯಾಸೇಜ್ ಅನ್ನ ಸಂಪೂರ್ಣ ಸ್ಟಡಿ ಮಾಡಬೇಕು. ನಂತರ ಕ್ವಶನ್ ಹೋಗ್ಬೇಕಂತ ಗೊತ್ತದ ನಿಮಗೆ. ಅನ್ಸಿನ್ ಪ್ಯಾಸೇಜ್ ಇರ್ತೈತಲ್ಲ ಆ ಕ್ವಶನ್. ಇವತ್ತೇನು 9 ಕ್ವಶನ್ಸ್ ಕೊಟ್ಟಿರ್ತಾರ, ಮೊದಲು 10 ಕ್ವಶನ್ಸ್ ಇರ್ತಿದ್ರು ಅನ್ಸಿನ್ ಪ್ಯಾಸೇಜ್. ಈ ಕ್ವಶನ್ ಕೂಡ ಅದೇ ತರಹಣದ. ಫಸ್ಟ್ ರೀಡಿಂಗ್ ಮಾಡಬೇಕು, ಕಂಪ್ಲೀಟ್ ಕಾಂಪ್ರಹೆನ್ಷನ್ ಆಗ್ಬೇಕು. ಇದರೊಳಗೆ ಏನೈತಿ ಸಂಪೂರ್ಣ ತಿಳಿಬೇಕು. ಅಕಸ್ಮಾತ್ ನಿಮಗೆ ಏನಾದ್ರೂ ಸ್ವಲ್ಪ ಏನಾದ್ರು ತಿಳಿದಿದ್ರು ಸಹಿತ ಏನ್ ಸಮಸ್ಯೆ ಆಗೋದಿಲ್ಲ. ಕ್ಲೂ ಇರ್ತದಲ್ಲ, ಕ್ಲೂ ಮೇಲೆ ಹೋಗ್ಲಾಕ್ ಬರ್ತೈತಿ. ಮ್ಯಾಕ್ಸಿಮಮ್ ತಿಳ್ಕೊಳ್ಬೇಕ್ರಿ. ಅದಕ್ಕೆ ಏನ್ ಮಾಡ್ಕೋಬೇಕು, ಮೊದಲ ಪ್ಯಾಸೇಜ್ ಅನ್ನು ಓದ್ಕೋಬೇಕು, ನಂತರ ಬಾಕ್ಸಿಗೆ ಬರಬೇಕು.
ನಂಬರ್ ಕೊಟ್ಟಿರ್ತಾರ ಬಾಕ್ಸ್ಗೆ, ಆ ಬಾಕ್ಸ್ಗೆ ನಂಬರ್ ಪ್ರಕಾರನ ಅಲ್ಲಿ ಸೀರಿಯಲ್ ಬಂದಿರ್ತದೆ, ನಾವು ಸೀರಿಯಲ್ ಹೋಗ್ಬೇಕಾಗ್ತದೆ. ಈ ರೀತಿ ಹೋಗ್ಬೇಕು. ಇದ್ರಾಗ 8 ಬಾಕ್ಸಸ್ ಕೊಟ್ಟಿರ್ತಾರ ನೋಡ್ರಿ. ಇದು ನಡಬರ್ಕ್ ಯಾಕೆ ಕೊಟ್ಟಾರ ಅಂತಂದ್ರ ಲಿಂಕ್ ಕೊಡಾಕ, ಮತ್ತೆ ಇದನ್ನು ಬಾಕ್ಸ್ ಕೊಡಬಹುದಾಗಿತ್ತಲ್ಲ ಅಂದ್ರೆ ನಿಮ್ಗೆ 8 ಬಾಕ್ಸಸ್ ಅಷ್ಟೇ ಕೊಡಾಕ ಚಾನ್ಸ್ ಇರುತ್ತಲ್ಲ, ಅದಕ್ಕೆ ಏನ್ ಮಾಡ್ತಾರ ನಡಬರ್ಕ್ ಲಿಂಕ್ ಕೊಡಾಕ ಅವ್ರ ಲಿಂಕ್ ಕೊಟ್ಟು ಈ ರೀತಿ ಕೊಡೋದ್ರಿಂದ ನಮಗೆ ಹೆಲ್ಪ್ ಆಗ್ತದೆ. ವಿದ್ಯಾರ್ಥಿಗಳಿಗೆ ಯಾವ ಲೈನ್ ಹಿಡಿದು ಹೊಂಟಾರ ಅಂತ ಗೊತ್ತಾಗ್ತದೆ. ಒಂದು ಲೈನ್ ಇರ್ತೈತಲ್ಲ, ಲೈನ್ ಆಫ್ ಇನ್ಫಾರ್ಮೇಶನ್ ಇರ್ತೈತೆ, ಅದರೊಳಗ ನಡಬರ್ಕ್ ಒಂದು ಶಬ್ದ ನಮ್ಗೆ ಇಲ್ಲಿ ಕೊಟ್ರಂದ್ರ ಅದ್ರ ಹಿಂದೆ ಏನು ಬಂದೈತೆ ಆ ಲೈನ್ ಒಳಗ ಇಲ್ಲಿ ತುಂಬಬೇಕು, ಆ ಲೈನದ ಮುಂದೆ ಏನು ಬರ್ತೈತಿ ಇಲ್ಲಿ ತುಂಬಬೇಕು. ಮತ್ತೊಂದು ಕೊಟ್ಟಾರ ಈ ಶಬ್ದ ಎಲ್ಲಿ ಬರ್ತದ ನೋಡ್ಕೋಬೇಕು, ಇದ್ರ ಮುಂದಿನ ಶಬ್ದ ಏನು ಬರ್ತೈತಿ ಅನ್ನೋದನ್ನ ನೋಡ್ಕೊಂಡು ತುಂಬಬೇಕಾಗ್ತತಿ. ಈ ತರಹ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತತಿ, ಕೊಡೋದು ಚಲೋ. ಓಕೆ ಸ್ಟೂಡೆಂಟ್ಸ್, ನೋಡೋಣ ಇದ್ರೊಳಗ ಏನೈತಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. Read the following passage and make notes by drawing and filling the boxes given below. 8 into half is equal to 4 marks. ಹಳೆ ಕ್ವಶನ್ ಪೇಪರ್ ಪ್ಯಾಟರ್ನ್. ಇವತ್ತಿಂದು 4 into half is equal to 2 marks ಅಂತ ಇವತ್ತಿಂದು. ಗೊತ್ತಿರಲಿ ನಿಮಗೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಾಹಿತಿಯನ್ನ ನೋಡೋಣ, ಪ್ಯಾಸೇಜ್ ಅನ್ನು ನೋಡೋಣ. ಏನೋ ಒಂದು ಇನ್ಫಾರ್ಮೇಶನ್ ಇರ್ತೈತಿ ಇದು ಪ್ಯಾಸೇಜ್ ನಾಗ. ಈ ಇನ್ಫಾರ್ಮೇಶನ್ ಫ್ಲೋ ಚಾರ್ಟ್ ಇರ್ತೈತಿ ಇಲ್ಲಿ ಕೆಳಗಡೆ. ಮೀನಿಂಗ್ ಆಗ್ಬೇಕ್ರಿ ಇದು. ದ ವರ್ಡ್ ಓಷನ್ಸ್ ಇಂಪ್ಲೈಸ್ ದ ಲಾರ್ಜ್ ವಾಟರ್ ಬಾಡೀಸ್ ಆಫ್ ದ ವರ್ಲ್ಡ್. ಒಂದು ಮೀನಿಂಗ್ ಐತಿ ಇಲ್ಲ. ದ ವರ್ಡ್ ಓಷಿಯನ್ಸ್ ಇಂಪ್ಲೈಸ್ ಮೀನ್ಸ್ ದ ಲಾರ್ಜ್ ವಾಟರ್ ಬಾಡೀಸ್ ಆಫ್ ದ ವರ್ಲ್ಡ್. ಗೊತ್ತದ ನಿಮ್ಗೆ, ಓಷಿಯನ್ಸ್ ಅಂದ್ರೆ ಲಾರ್ಜ್ ವಾಟರ್ ಬಾಡೀಸ್ ಇದು, ಉಪ್ಪು ನೀರಿಂದ ವಾಟರ್ ಬಾಡೀಸ್ ಇದು ಓಷಿಯನ್ಸ್, ಅದ್ರ ಮೀನಿಂಗ್ ಕೊಡ್ತಾರ. ಓಕೆ, ಓಷಿಯನ್ಸ್ ಗಳ ಹೆಸರು ಕೊಡ್ತಾರಲ್ಲ ಒಂದಿಷ್ಟು. ನೇಮ್ಲಿ ಫಾರ್ ಎಕ್ಸಾಂಪಲ್ ದ ಪೆಸಿಫಿಕ್ ಒಂದು ಓಷಿಯನ್ ಹೆಸರಿದು, ದ ಅಟ್ಲಾಂಟಿಕ್ ಮತ್ತೊಂದು ಓಷಿಯನ್ ಹೆಸರು, ಇಂಡಿಯನ್ ಇದೊಂದು ಮತ್ತೊಂದು ಓಷಿಯನ್ ಹೆಸರು, ಆರ್ಕ್ಟಿಕ್ ಮತ್ತೊಂದು ಓಷಿಯನ್ ಹೆಸರು, ಆಸ್ ವೆಲ್ ಆಸ್ ಅಂಟಾರ್ಟಿಕ್ ಮತ್ತೊಂದು ಓಷಿಯನ್ ಹೆಸರು. ಏನೇವು ಓಷಿಯನ್ಸ್ ಗಳಿಗೆ ಎಕ್ಸಾಂಪಲ್ಸ್. ನೇಮ್ಲಿ ಅಂದ್ರೆ ಎಕ್ಸಾಂಪಲ್ಸ್. ಅಂಟಾರ್ಟಿಕ್ ಓಷನ್ಸ್ ವೇರ್ ವಿ ಫೈಂಡ್ ಐಸ್ಬರ್ಗ್ಸ್, ಅಂದ್ರೆ ವೇರ್ ಅಂದ್ರೆ ದೇರ್. ಈ ಓಷನ್ಸ್ ಗಳಲ್ಲಿ ನಮಗೆ ಏನ್ ಕಾಣಿಸ್ತವೆ ಅಂದ್ರೆ ಐಸ್ಬರ್ಗ್ಸ್ ಗಳು ಕಾಣಿಸ್ತವೆ. ಐಸ್ಬರ್ಗ್ಸ್ ಒಂಥರ ಗುಡ್ಡ ಇದು ಏನ್ರಿ, ಅದು ಟೈಟಾನಿಕ್ ಒಂದು ಶಿಪ್ ಐಸ್ಬರ್ಗ್ಗೆ ಡ್ಯಾಶ್ ಆಗಿ ಡಿಸ್ಟ್ರಾಯ್ ಆಯ್ತಲ್ಲ, ಐಸ್ಬರ್ಗ್ ಅದು. ಐಸ್ಬರ್ಗ್ ಅಂದ್ರೆ ಸ್ವಲ್ಪ ಗುಡ್ಡ ತರ ನೀರೊಳಗೆ ಎದ್ದಿರ್ತಾವೆ, ಅಲ್ಲಿಗೆ ಹೊಡಿತಾವ್ರಿ, ಅವು ಹೊಡೆದು ಡಿಸ್ಟ್ರಾಯ್ ಆಗ್ತಾವ್ರಿ. ಈ ಓಷನ್ದೊಳಗೆ ನಮಗೆ ಐಸ್ಬರ್ಗ್ಸ್ಗಳು ಸಿಗ್ತಾವೆ. ಈ ಲಾರ್ಜ್ ಅಂತಾರೆ ಇಲ್ಲಿ, ಗೊತ್ತಿರಲಿ ವಿದ್ಯಾರ್ಥಿಗಳೇ. ಲಾರ್ಜ್ ಬಾಡೀಸ್, ಲಾರ್ಜ್ ವಾಟರ್ ಬಾಡೀಸ್ ಓಷನ್ಸ್ ಆಗ್ತವೆ. ಮತ್ತಿನ್ನ ಸ್ಮಾಲರ್ ಏರಿಯಾ, ಸ್ಮಾಲರ್ ಸೀಸ್ ಇರ್ತಾವ್ರಿ. ಲಾರ್ಜ್ ಇದ್ರೆ ಓಷನ್ ಅನ್ಬೇಕು, ಸ್ಮಾಲರ್ ಇದ್ರೆ ಸೀಸ್ ಅನ್ಬೇಕು. ಮತ್ತೊಂದು ಇನ್ಫಾರ್ಮೇಶನ್, ಇದು ಓಷನ್ಸ್ ಇನ್ಫಾರ್ಮೇಶನ್, ಇದು ಸೀಸ್ ಇನ್ಫಾರ್ಮೇಶನ್. ಸ್ಮಾಲರ್ ಸೀಸ್ ಆರ್ ಸಪರೇಟೆಡ್ ಫ್ರಮ್ ದ ಓಷನ್ಸ್. ಹೆಂಗೋ ಸಪರೇಟ್ ಆಗಿರ್ತಾವಪ್ಪ, ಆಗಿರ್ತಾವಂತ್ರಿ ಜಿಯೋಗ್ರಫಿಕಲಿ. ಏನದವಲ್ಲ, ಹ್ಯೂಸ್ ಲಾರ್ಜ್ ಓಷನ್ಸ್ ಆರ್ ಸಪರೇಟೆಡ್ ಫ್ರಮ್ ಸ್ಮಾಲ್ ಸೀಸ್. ಎದರಿಂದ ಸಪರೇಟ್ ಆಗಿರ್ತಾವಂತಂದ್ರ ಫ್ರಮ್ ಓಷನ್ಸ್ ಬೈ ಐಲ್ಯಾಂಡ್ ಚೈನ್ಸ್. ಐಲ್ಯಾಂಡ್ ಚೈನ್ಸ್ ಅಂತ ಇರ್ತಾವಂತ ಸಮುದ್ರದ ಒಳಗಡೆ. ಆರ್ ಅವಕ್ಕೇನಂತಾರ ಅಂಡರ್ ವಾಟರ್ ರಿಡ್ಜಸ್ ಅಂತ ಕರಿತಾವಂತ. ಐಲ್ಯಾಂಡ್ ಚೈನ್ಸ್ ಅಂತ ಕರಿಬಹುದು. ಆ ಐಲ್ಯಾಂಡ್ ಚೈನ್ಸ್ ಏನ್ ಮಾಡ್ತೈತಿ, ಓಷನ್ಸ್ ಅನ್ನ ಮತ್ತು ಸೀಸ್ ಅನ್ನ ಸಪರೇಟ್ ಮಾಡ್ತಾವಂತ. ಅಂಡರ್ ವಾಟರ್ ರಿಡ್ಜಸ್ ಅಂತ ಕರೀತಾರ. ರಿಡ್ಜಸ್ ಅನ್ನ ಲೈನ್ ಆಫ್ ಲೈನ್, ಅವನಿಗೊಂದು ಹೆಸರಿಟ್ಟು ಕರೀತಾರಂತ, ವಿಚ್ ಆರ್ ಕಾರ್ಡ್. ಏನು ಸಪರೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾವಲ್ಲ ಅಂಡರ್ ವಾಟರ್ ರಿಡ್ಜಸ್ ಅಥವಾ ಐಲ್ಯಾಂಡ್ ಚೈನ್ಸ್, ಅವನ್ ಏನಂತ ಕರೀತಾರ, ಬಾರ್ಡರಿಂಗ್ ಸೀಸ್ ಅಂತ ಕರೀತಾರಂತ ನೋಡ್ರಿ. ಬಾರ್ಡರಿಂಗ್ ಸೀಸ್ ಅಂತ ಕರೀತಾರಂತ. ಅಂದ್ರೆ ಓಷನ್ಸ್ ಸೀಸು ಬಾರ್ಡರಿಂಗ್ ಸೀಸ್ ನಿಂದ ಸಪರೇಟ್ ಆಗ್ತವೆ. ದೀಸ್ ಇನ್ಕ್ಲೂಡ್, ಈ ಬಾರ್ಡರಿಂಗ್ ಸೀಸ್ಗಳು ಏನದವಲ್ಲ, ದ ನಾರ್ತ್ ಸಿ ಅಂತ ಒಂದೈತಿ, ದ ಬಾಲ್ಟಿಕ್ ಸಿ ಅಂತ ಒಂದೈತಿ, ದ ಮೆಡಿಟರೇನಿಯನ್ ಸಿ ಅಂತ ಒಂದೈತಿ, ಅಂಡ್ ದ ಕೆರಿಬಿಯನ್ ಸಿ ಅಂತ ಒಂದೈತಿ. ದ ಬಾರ್ಡರಿಂಗ್ ಸೀಸ್ ಅಂಡ್ ದ ಓಷನ್ಸ್ ಹ್ಯಾವ್ ಕಾಮನ್ ಫೀಚರ್ಸ್. ಈ ಬಾರ್ಡರಿಂಗ್ ಸೀಸ್ಗೆ ಮತ್ತು ಓಷನ್ಸ್ಗೆ ಕೆಲವೊಂದು ಕಾಮನ್ ಫೀಚರ್ಸ್ ಅನ್ನ ಹೊಂದ್ಯಾವ.
ಯಾವುದು ಎಕ್ಸಾಂಪಲ್ ಅಂದರೆ ಬೋತ್ ಕಂಟೇನ್ ಸಾಲ್ಟಿ ವಾಟರ್. ಎರಡರಲ್ಲಿ ಬಾರ್ಡರಿಂಗ್ ಸೀಸ್ನಲ್ಲಿ ಮತ್ತು ಓಷನ್ಸ್ನಲ್ಲಿ ಏನಿರ್ತೈತಲ್ಲ ಸಾಲ್ಟಿ ವಾಟರ್ ಇರ್ತೈತಿ, ಮತ್ತೊಂದು ಏನಿರ್ತೈತಿ ರೆಸ್ಟ್ಲೆಸ್ ಸೀ ಬೆಡ್ಸ್ ಇರ್ತಾವ್ರಿ. ಈ ಕಾಮನ್ ಫೀಚರ್ಸ್ ಆ ಕಡೆನೂ ಈ ಕಡೆ ಕೂಡ ಕಾಣಿಸ್ತಾವ. ಈ ಸದ್ಯಕ್ಕೆ ಏನಂತ ಫ್ಲೋ ಚಾರ್ಟ್ ನೋಡ್ಬೇಕ್ರಿ. ಫ್ಲೋ ಚಾರ್ಟ್ ಈಜಿ ಕೊಟ್ಬಿಟ್ಟಾರ ಸರ್, ಈಜಿ ಕೊಟ್ಬಿಟ್ಟಾರ. ಏನಿಲ್ಲ, ಸಿಂಪ್ಲಿ ಒಂದ್ ಕಡೆ ಓಷನ್ಸ್ ಕೊಟ್ಟಾರ, ಓಷನ್ಸ್ಗಳನ್ನ ಲಿಸ್ಟ್ ಹಾಕ್ಬಿಡ್ಬೇಕು. ಅವರು 6 ಓಷನ್ಸ್ ಏನೋ ಕೊಟ್ಟಾರಲ್ಲ, ಇಲ್ಲ 5 ಅದಾವ್ರಿ. 5 2 ಅವರೇ ಕೊಟ್ಬಿಟ್ಟಾರ, ಇನ್ 3 ನಾವು ತುಂಬಬೇಕು. ಸೀರಿಯಲ್ ಐತೆ, ಲೈನ್ ಐತಲ್ಲ, ಅಲ್ಲಿಗೆ ಹಾಕಿ ತುಂಬಿಡ್ಬೇಕು. ಇನ್ನೊಂದು ಕಡೆ ಬಾರ್ಡರಿಂಗ್ ಲೈನ್ ಸೀಸ್ ಅಂತ ಕೊಟ್ಟರೆ ಒಂದಿಷ್ಟು ನೇಮ್ಸ್ ಕೊಟ್ಟಾರಲ್ಲ, 4ಗಳನ್ನ ಕೊಟ್ಟಾರ ಅವರು. ನಾವು 4ಗಳನ್ನ ತುಂಬಿಡ್ಬೇಕು. ಅಲ್ಲಿ ಸೀರಿಯಲ್ಲಿ ತುಂಬಬೇಕು, ಪರವಾಗಿಲ್ಲ. ಅಕಸ್ಮಾತ್ ಸೀರಿಯಲ್ ಹೆಚ್ಚು ಕಮ್ಮಿ ಆದ್ರೂ ಸಹಿತ ಮಾರ್ಕ್ ಕೊಡ್ಬೇಕಂತ ಐತಿ, ಗೊತ್ತಿರಲಿ ನಿಮಗೆ. ಈಗ ಮೊದಲು ತುಂಬಬೇಕಾದದ್ದನ್ನ ನಂತರ ತುಂಬಿದ್ಬಿಟ್ರಿ, ನಂತರ ತುಂಬಬೇಕಾದದ್ದನ್ನ ಮೊದಲು ತುಂಬಿಟ್ರಿ ಅಂದ್ರೆ ಮಾರ್ಕ್ಸ್ ಕೊಡ್ಬೇಕಂತಿದೆ ಫ್ರೆಂಡ್ಸ್, ಗೊತ್ತಿರಲಿ ನಿಮಗೆ. ಓಕೆ, ಲಾಸ್ಟ್ ಏನ್ ಮಾಡ್ತೀವಿ, ಕಾಮನ್ ಫೀಚರ್ಸ್ಗಳು 2 ಬಂದವಲ್ಲ, ಒಂದು ಕಾಮನ್ ಫೀಚರ್ ಇಲ್ಲಿ ಬರೀತೀರಿ, ಒಂದು ಕಾಮನ್ ಫೀಚರ್ ಇಲ್ಲಿ ಬರೀತೀರಿ. ಈಜಿ ಐತ್ರಿ, ಭಾಳ ಈಜಿ ಅದ ನೋಡ್ರಿ. ಲೈನ್ ಹೋಗ್ಬಿಡ್ಬೇಕು. ಇಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರ ದ ಓಷಿಯನ್ಸ್ ಯಾವ್ಯಾವನ್ನ ತುಂಬಿಡು. ಇದು ಬಾಕ್ಸ್ ಕೊಡಬಾರ್ದಾಗಿತ್ರಿ, ಇದು ಬಾಕ್ಸ್ ಕೊಡಬಾರ್ದಾಗಿತ್ತು, ಅದು ತಪ್ಪಾಗಿದೆ. ಅದು ನನಗೆ ಅನಿಸಿದ ಮಟ್ಟಿಗೆ ಅಂದ್ರೆ ಓಷಿಯನ್ಸ್ ಯಾವ್ಯಾವದು ಹಾಕ್ಬಿಡ್ಬೇಕಿಲ್ಲ. ಓಷಿಯನ್ಸ್ ಯಾವ್ಯಾವುದು ಒಂದು ಸ್ವಲ್ಪ ನೋಡ್ಕೋರಿ, ಯಾವ ಬರ್ತಾವ ಓಷಿಯನ್ಸ್. ಇಲ್ಲ ಓಷನ್ಸ್ ಯಾವ್ದವ್ರಿ, ಅಟ್ಲಾಂಟಿಕ್ ಅಂತ ಕೊಡ್ತಾರ ಅವರು, ಅಟ್ಲಾಂಟಿಕ್ ಅಂತ ಕೊಡ್ತಾರೆ. ಅದಕ್ಕಿಂತ ಮೊದಲೊಂದು ಬರ್ತದಲ್ಲ ಪೆಸಿಫಿಕ್, ಇದು ಪೆಸಿಫಿಕ್ ತುಂಬ್ರಿ. ಅನಂತರ ಅಟ್ಲಾಂಟಿಕ್ ಅವರೇ ಕೊಡ್ತಾರ. ನಂತರದಲ್ಲಿ ಏನ್ ಬರ್ತದ, ಇಂಡಿಯನ್ ಅಂತ ಬರ್ತದ, ಇಂಡಿಯನ್ ಅಂತ ತುಂಬ್ರಿ. ನಂತರ ಆರ್ಕ್ಟಿಕ್ ಅವರೇ ಕೊಡ್ತಾರೆ ಫ್ರೆಂಡ್ಸ್, ಇಲ್ಲದ ನೋಡ್ರಿ, ಆರ್ಕ್ಟಿಕ್ ಅವರೇ ಕೊಡ್ತಾರ, ಆರ್ಕ್ಟಿಕ್ ಅವರೇ ಕೊಡ್ತಾರ. ಆರ್ಕ್ಟಿಕ್ ಆದ್ಮೇಲೆ ಏನ್ ಬರ್ತದ್ರಿ, ಅಂಟಾರ್ಟಿಕ್ ಅಂತ ಬರ್ತೈತಿ. ಎಸ್, ನೆಕ್ಸ್ಟ್ ಅಂಟಾರ್ಟಿಕ್ ತುಂಬ್ರಿ. ಓಷನ್ಸ್ ಎಲ್ಲ ಮುಗ್ದವ್ರಿ. ನೆಕ್ಸ್ಟ್ ಬಾರ್ಡರಿಂಗ್ ಸೀಸ್ ಬರಿಬೇಕಂತಾರೆ. ಬಾರ್ಡರಿಂಗ್ ಸೀಸ್ ಬರಿಬೇಕಾದ್ರೆ ಇಲ್ಲಿ ನೋಡ್ರಿ ಏನು ಕೊಟ್ಟಿಲ್ಲ ಅವ್ರು ಕ್ಲೂ ಎಲ್ಲ ಕೊಟ್ಟಾರ ಅಲ್ಲಿ ಬಾರ್ಡರಿಂಗ್ ಸೀಸ್ ಅಂತೇಳಿ, ಬಟ್ ಮಾಡೋ ನಡ್ಬರ್ಕ ಲಿಂಕ್ ಏನೋ ಕೊಟ್ಟಿಲ್ಲ. ನಾವು ಲೈನ್ ಬರೆದ್ ಬಿಡ್ರಿ, 1 2 3 4 ಇದಾವೆ, ಇಲ್ಲಿ 4 ಇದಾವೆ. ಇಲ್ಲಿ ನೋಡ್ರಿ ಬಾರ್ಡರಿಂಗ್ ಸೀಸ್ ಇನ್ಕ್ಲೂಡ್ ದ ನಾರ್ತ್ ಸೀ, ದ ಬಾಲ್ಟಿಕ್ ಸೀ, ದ ಮೆಡಿಟರೇನಿಯನ್ ಸೀ ಅಂಡ್ ದ ಕೆರಿಬಿಯನ್ ಸೀ. ರೆಗ್ಯುಲರ್ ಅದ ನೋಡ್ರಿ, ರೆಗ್ಯುಲರ್ ಬರೆದ್ ಬಿಡ್ರಿ. ಅವ್ರು 8 ಬಾಕ್ಸ್ ಮೇಂಟೈನ್ ಮಾಡ್ಬೇಕಲ್ಲ. ಹಾಗೇನಾದ್ರೂ ಇಲ್ಲಿ 5 ಬಂದಿದ್ದು ಅಂದ್ರೆ ಇಲ್ಲೊಂದು ಬಾಕ್ಸ್ ಯಾವ್ದಾರ ಮಾಡಿಬಿಟ್ಟು ಒಂದ್ ಯಾವ್ದಾರ ತಾವೇ ಕೊಟ್ಬಿಡ್ತಿದ್ರು ಚೈನ್ ಲಿಂಕ್. ಇಲ್ಲೇ ಇರುವ 4 ಅದಾವು, 4 ಬೇಕಾಗಿ ಅವ್ರಿಗೆ ಹಿಂಗ್ ಮಾಡ್ಕೊಂಡು ಸರಿ ಮಾಡಿಬಿಟ್ಟಾರ ಅವರು. ಸರಿ, ಈ ರೀತಿ ನಾವೇನ್ ಮಾಡ್ಬೇಕು, ಯಾವುದೋ ಲಿಂಕ್ ಚೈನ್ ಇಲ್ಲಿಲ್ಲ, ನಾವು ಅಷ್ಟು ಹಾಕಿಬಿಡ್ಬೇಕು. ಇಲ್ಲೇ ಏನು ನಾರ್ತ್ ಸಿ, ಬಾಲ್ಟಿಕ್ ಸಿ, ದ ಮೆಡಿಟೇರಿಯನ್ ಸಿ, ದ ಕೆರಿಬಿಯನ್ ಸಿ 4 ತುಂಬಿಡ್ಬೇಕು. ತುಂಬಿದ್ರೆ ಇಲ್ಲೇನಂತಾರ, ದ ಬಾರ್ಡರಿಂಗ್ ಸೀಸ್ ಅಂಡ್ ದ ಓಷನ್ಸ್ ಹ್ಯಾವ್ some common features ಅಂತ ಹೇಳ್ಕೊಡ್ತಾರ. ಬೋತ್ ಕಂಟೈನ್ ಸಾಲ್ಟಿ ವಾಟರ್ ಅಂಡ್ ರೆಸ್ಟ್ಲೆಸ್ ಸೀ ಬೆಡ್ಸ್. ಇಲ್ಲೇನಂತೆ, ಸಮ್ ಕಾಮನ್ ಫೀಚರ್ಸ್ ಆಫ್ ಓಷನ್ಸ್ ಅಂಡ್ ಬಾರ್ಡರಿಂಗ್ ಸೀಸ್ ಕೊಡ್ತಾರ. ಏನದು, ಸಾಲ್ಟಿ ವಾಟರ್ ಒಂದು, ಇನ್ನೊಂದೇನಂದ್ರೆ ಸಾಲ್ಟಿ ವಾಟರ್, ಇನ್ನೊಂದು ರೆಸ್ಟ್ಲೆಸ್ ಸೀ ಬೆಡ್ಸ್. ಒಂದು ಸಾಲ್ಟಿ ವಾಟರ್ ತುಂಬ್ರಿ, ಒಂದು ರೆಸ್ಟ್ಲೆಸ್ ಸೀ ಬೆಡ್ಸ್ ತುಂಬ್ರಿ. ನೋಡಿ ವಿದ್ಯಾರ್ಥಿಗಳೇ, ಸರಿ ಐತಿಲ್ಲ. ಪೆಸಿಫಿಕ್, ಇಂಡಿಯನ್, ಆರ್ಕ್ಟಿಕ್, ನಾರ್ತ್ ಸಿ. ಹೌದಲ್ರಿ, ಇಲ್ಲೇನು ಬರ್ತೈತಿ, ಇಲ್ಲಿ 1 2 3, 1 ಪೆಸಿಫಿಕ್ ತುಂಬ್ರಿ, 2 ಇಂಡಿಯನ್ ತುಂಬ್ರಿ, ಆರ್ಕ್ಟಿಕ್ ತುಂಬ್ರಿ. ಈ ಕಡೆ ಬಂದ್ರೆ ಈ ಕಡೆ 3 ಅದಾವ, ಈ ಕಡೆ 4 ಇದಾವ್ರಿ. 4 ಬರ್ರಿ, ಏನಾಗ್ತದೆ 3 4, ಇಲ್ಲೇ 4. ಓಕೆ, ಇಲ್ಲೇ 1 2 3 ಬರ್ತಾವೆ. ಇಲ್ಲಿ 1 2 3 4 7 ಅದಾವು. ತಪ್ಪತನ ಲೈನಿಂಗ್ ಅದು ತಪ್ಪದಾಗೈತೆ ನೋಡ್ರಿ. ತಪ್ಪೈತೆ ನೋಡ್ರಿ ಇಲ್ಲಿ. ಅದಕ್ಕೆ ಅಂತ ನಾನು ಒಂದು ಬಾಕ್ಸ್ ಜಾಸ್ತಿ ಆಗ್ತೈತೆ ಇಲ್ಲಿ, ತಪ್ಪು ಮಾಡ್ಯಾರ ಸರ್ ಅವರು. ಇಲ್ಲೊಂದು ಬಾಕ್ಸ್ ಇಲ್ಲೊಂದು ಕೊಡ್ಬೇಕಾಗಿತ್ತು ಅವ್ರು, ಯಾವ್ದಾರು ಒಂದು ಬಾಕ್ಸ್ ತಪ್ಪ ನೋಡ್ರಿ. 4 ಆದ್ಮೇಲೆ ಇಲ್ಲೊಂದು ಬಾಕ್ಸ್ ಕೊಟ್ಟಾರ, ಬಟ್ ನಂಬರ್ ಕೊಟ್ಟಿಲ್ಲ ಅದಕ್ಕೆ.
ಹೌದು, ಅದಕ್ಕೆ ನನಗೆ ಅನಿಸ್ತದೆ ಯಾಕೆ ಸ್ವಲ್ಪ ಹಿಂಗಾಯ್ತು ಅಂತೇಳಿ. ಯಾಕಂದ್ರೆ ಬಾಕ್ಸ್ ಎಷ್ಟು ಆಗ್ತದೆ ನೋಡ್ರಿ ಇಲ್ಲಿ, 1 2 3 4 5 6 7 8 9 ಆಗ್ತಾವ್ರಿ. ಹೌದಾ, ಈಗ ಅವ್ರು ಏನು ಮಾಡ್ರಿ, ಇದನ್ನ ಬಾಕ್ಸ್ ಹಾರಿಸ್ಬಿಟ್ಟಾರ. ಬಾಕ್ಸ್ ಹಾರಿಸ್ಬಿಟ್ಟಾರ. ನಾವೇನು ಮಾಡ್ಬೇಕಾಗ್ತೈತೆ ಅಂತಂದ್ರೆ ಏನು ಮಾಡಬೇಕು ಇಲ್ಲಿ ಅಂತಂದ್ರೆ ಒಂದು ಯಾವ್ದಾರು ನಾವು ಹಾರಿಸ್ಬೇಕಾಗ್ತದೆ. ತಪ್ಪಿದೆ ಕ್ವಶನ್ ಇದು. ಒಂದು ಯಾವ್ದಾರು ನಾವು ಹಾರಿಸ್ಬಿಡ್ಬೇಕಾಗ್ತದೆ. ಒಂದು ಯಾವ್ದಾರು ಹಾರಿಸಿರ್ಬೇಕಂತಂತೆ ನಾನು ಬದುಕು ನಾನು ಮಾಡಿರ್ತೀನಿ ಅದನ್ನ. ಮೆಡಿಟರೇನಿಯನ್, ಕೆರಿಬಿಯನ್ ಸಿ. ಈಗ 4 ಅದಾವಲ್ಲ, 4 ನಾವೇನು ಮಾಡಿ, ನಾರ್ತ್ ಸಿ ಬರ್ತೀನಿ ರೀ, ಮೆಡಿಟರೇನಿಯನ್ ಸಿ ಬರ್ತೀನಿ, ಕೆರಿಬಿಯನ್ ಸಿ ಬರ್ತೀನಿ. ಒಂದು ಯಾವ್ದೋ ಹಾರಿಸಿ ನೋಡಿ ನಾನು ಇಲ್ಲ, ಬಾಲ್ಟಿಕ್ ಸಿ ಹಾರಿಸಿ ನೋಡ್ರಿ. ಬಾಲ್ಟಿಕ್ ಸಿ ಹಾರಿಸ್ಬಿಟ್ಟೀನಿ, ಬಾಲ್ಟಿಕ್ ಸಿ ಬರ್ದಿಲ್ಲ ನಾನು. ಇಲ್ಲಿ ನೋಡಿ ಸೀರಿಯಲ್ಲಿ ಹೆಂಗೆ ಮಾಡಿ ನಾನು ಕರೆಕ್ಟ್ ಐತಿ ಇಲ್ರಿ. ಮತ್ತೆ ನಾರ್ತ್ ಸಿ ತೊಗೊಂಡಿನಿ, ನಾರ್ತ್ ಸಿ 1ನೇದ್ದು. ಆಮೇಲೆ ಯಾವುದೇನೋ 2ನೇದ್ದು ಬಾಲ್ಟಿಕ್ ಸಿ ಅವ್ರು ಕೊಡ್ಬೇಕಾಗಿತ್ತು ಅಂತ ತಿಳ್ಕೊಂಡು, ಎಸ್ ಬಾಲ್ಟಿಕ್ ಸಿ ಅವ್ರು ಕೊಡ್ಬೇಕು. ಇಲ್ಲಿ ಬಾಲ್ಟಿಕ್ ಸಿ ಅಂತ ಅವ್ರು ಕೊಡ್ಬೇಕ್ರಿ, ಇದು ಕೊಡ್ಬೇಕಿದ್ರೆ ಬಾಲ್ಟಿಕ್ ಸಿ ಅಂತ ಇರಬೇಕು. ಆದ್ದರಿಂದ ನಾ ಬಾಲ್ಟಿಕ್ ಸಿ ಬರ್ದಿಲ್ಲ, ನಾರ್ತ್ ಸಿ ಆದಮೇಲೆ ಸರಿ ಐತ್ರಿ. ಮುಂದೇನು ಬರ್ತದ್ರಿ, ಇಲ್ಲೇ ದ ಮೆಡಿಟೇರಿಯನ್ ಸಿ ಬರ್ದೇನ್ರಿ. ಆಮೇಲೆ ಲಾಸ್ಟ್ ಏನು ಬರ್ತದೆ, ಕೆರಿಬಿಯನ್ ಸಿ, ದ ಕೆರಿಬಿಯನ್ ಸಿ ಬರ್ದೇನೆ. ಅಲ್ಲೊಂದು 3 ಅಲ್ಲೊಂದು 3 6 ಆದವ್ರಿ. ಲಾಸ್ಟ್ ಏನು ಬರ್ತೈತಿ, ಸಾಲ್ಟಿ ವಾಟರ್ ಬರ್ತೀನಿ. ರೆಸ್ಟ್ಲೆಸ್ ಸಿ ಬೆಡ್ ಬರ್ತೀನಿ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂತೀನಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.